ಯಲ್ಲಮ್ಮ ದೇವಸ್ಥಾನ ಸಾಗರ. ಇದು ಒಂದು ಶಕ್ತಿ ದೇವತೆ ಶ್ರೀ ಮಾರಿಕಾಂಬೆ ದೇವಿಯ ತೆಂಗಿಯ ಮನೆ. ಇದು ಬಂದು ಸರ್ಬಾ ರೋಡಲ್ಲಿದೆ. ಎಲ್ಲ ವೀಕ್ಷಕರ ಇಚ್ಛೆಯಂತೆ ಈ ದಿನವೂ ಕೂಡ ನಾನು ಯಲ್ಲಮ್ಮ ದೇವಿಯ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಯಲ್ಲಮ್ಮ ದೇವಿಯ ದೇವಸ್ಥಾನ ಸಾಗರದ ಸೊರಬ ರಸ್ತೆಯಲ್ಲಿದೆ. ಇದು ಇತ್ತೀಚೆಗೆ ನವೀಕರಣಗೊಂಡಂಥ ದೇವಸ್ಥಾನ. ನಾನು ಕೂಡ ಮೊದಲನೇ ಬಾರಿಗೆ ಬರ್ತಾಯಿದ್ದೀನಿ. ನೋಡ್ಬೋದು ನೀವು ಈ ಒಂದು ದೇವಸ್ಥಾನ ಹೇಗಿದೆ ಅಂತ. ಯಲ್ಲಮ್ಮ ದೇವಿಯ ದೇವಸ್ಥಾನ ಇದು. ಈ ನವರಾತ್ರಿ ಹಬ್ಬದ ಪ್ರಯುಕ್ತ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಸಲ್ಲಿಸ್ತಾ ಇದ್ದಾವೆ. ಹಾಗೂ ಹೊಸದಾಗಿ ಪ್ರತಿಷ್ಠಾಪನೆಗೊಂಡು ಈ ದೇವಸ್ಥಾನ ಪುನಃಸ್ಥಾಪನೆಗೊಂಡು ಆದಮೇಲಿಂದನೇ ಈ ದೇವಸ್ಥಾನಕ್ಕೆ ಮೊದಲನೇ ಬಾರಿಗೆ ನಾನು ಕೂಡ ಬಂದಿದ್ದೀನಿ. ತುಂಬ ಅದ್ಭುತವಾಗಿದೆ. ಇಲ್ಲಿ ಈ ಇನ್ನು ಮಿಕ್ಕಂಥ ದಿನದಲ್ಲಿ ಏನೇನು ಕಾರ್ಯಕ್ರಮ ಇರುತ್ತೆ ಸರ್? ಭಕ್ತ ಮಹಾಶಯರಲ್ಲಿ ವಿನಂತಿ. ಸಾಗರದ ಸೊರಬ ರಸ್ತೆಯ ಮುಖ್ಯ ಭಾಗದಲ್ಲಿ ಯಲ್ಲಮ್ಮ ದೇವಸ್ಥಾನ ಹಳೆಯ ಕಟ್ಟಡ ಇದ್ದು, ಈಗ ಫೆಬ್ರವರಿಯಲ್ಲಿ 3, 4, 5ನೇ ತಾರೀಕಿನಲ್ಲಿ ವಿಶೇಷವಾಗಿ ಸುಮಾರು 2.5 ಕೋಟಿ ಪ್ರಾಜೆಕ್ಟಿನಲ್ಲಿ ಶಿಲಾಮಯ ದೇವಸ್ಥಾನವನ್ನು ಸ್ಥಾಪಿಸಿ ಪುನರ್ ಪ್ರತಿಷ್ಠಾಪನೆಗೊಂಡಿರುವ ವಿಚಾರ ತಮ್ಮೆಲ್ಲರ ಗಮನಕ್ಕೆ ಬಂದಿರುತ್ತದೆ. ಈಗ 22/9ರಿಂದ ನವರಾತ್ರಿ ಪ್ರಾರಂಭವಾಗಿದ್ದು, ಇಲ್ಲಿವರೆಗೆ ವಿಶೇಷವಾಗಿ ಭಕ್ತಾದಿಗಳು ಬಂದು ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಈಗ ಮುಂದಿನ ದಿನಗಳಲ್ಲಿ ಪ್ರತಿದಿನ 6ರಿಂದ 8 ಗಂಟೆಗೆ ಸಂಗೀತ ಕಾರ್ಯಕ್ರಮ, ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, 8:30ರಿಂದ ಸೇವೆ, ಅಷ್ಟಾವಧಾನ ಸೇವೆ ಪ್ರತಿನಿತ್ಯ ನಡೆಯುತ್ತಾ ಇದೆ. ಈ ಕಟ್ಟಡ ಶಿಲಾಮಯಗೊಂಡಿರುವುದರಿಂದ ಭಕ್ತಾದಿಗಳಿಗೆ ಆಕರ್ಷಣೀಯವಾಗಿದೆ. ಈ ಆಕರ್ಷಣೆಯನ್ನು ಬಳಸಿಕೊಂಡು ದೇವಿಯ ಸೇವೆಯನ್ನು ಮಾಡಿಕೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತಾ, ಹಾಗೆಯೇ 2ನೇ ತಾರೀಕು ಬನ್ನಿ ಮಂಟಪಕ್ಕೆ ಹೋಗುವಂಥ ಕಾರ್ಯಕ್ರಮ ಇದೆ. ಆ ದಿನ 2:15 ಗಂಟೆಗೆ ಬನ್ನಿ ಮಂಟಪಕ್ಕೆ ಪಲ್ಲಕ್ಕಿ ಹೋಗ್ತದೆ. ಬನ್ನಿ ಮುಡಿಯುವ ಕಾರ್ಯಕ್ರಮ ಮುಗಿಸಿ ದೇವಿಯು ಪಲ್ಲಕ್ಕಿ ದೇವಸ್ಥಾನಕ್ಕೆ ಬಂದ ನಂತರ ಪುನಃ ಮಹಾಮಂಗಳತೆಯೊಂದಿಗೆ ಮುಕ್ತಾಯ ಸಮಾರಂಭ ಆಗುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಿ ದೇವಿಯ ಸೇವೆಗೊಂಡು ದೇವಿಯ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಡುತ್ತೇನೆ. ಧನ್ಯವಾದಗಳು ಸರ್. ಹೀಗೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವಿಯ ಆಶೀರ್ವಾದ ಪಡೆದು ತಮ್ಮ ಇಚ್ಛಾಶೆ ಏನೇನು ಇದೆಯಲ್ಲ, ಕೋರಿಕೆ ಬೇಡಿಕೆಗಳು ಅದು ಈಡೇರಲಿ ಅಂತ ನಾನು ಕೂಡ ಬೇಡ್ಕೊತೀನಿ. ಧನ್ಯವಾದ. ನಮಸ್ಕಾರ. ಧನ್ಯವಾದ.